ಕರ್ನಾಟಕದಲ್ಲಿ ಅದರಲ್ಲೂ ಮೈಸೂರು ಸಿಲ್ಕ್ ಇದಕ್ಕೆ ಡಿಮ್ಯಾಂಡ್ ಕಡಿಮೆನೇ ಆಗ್ತಾ ಇಲ್ಲ. ಮಹಿಳೆಯರು ರಾತ್ರಿ ಹಗಲು ಡಿಮ್ಯಾಂಡ್, ನನಗೆ ಒಂದು ಸೀರೆಗಾದರೂ ಕೂಪನ್ ಕೊಡಿ ಅಂತ ಕಾಯ್ತಾ ಇದ್ದಾರೆ. ಇವತ್ತು ರೇಷ್ಮೆ ಇಲಾಖೆಯಲ್ಲಿ ಸಾಕಷ್ಟು ಹಿಂದೆ ಕೆಲಸ ಮಾಡಿದಂತಹ ವಿ ಬಾಲಸುಬ್ರಹ್ಮಣ್ಯಂ IAS ಅವರು ಈಗ ನಿವೃತ್ತರಾಗಿದ್ದಾರೆ. ಅಲ್ಲಿ ತುಂಬಾ ಕೆಲಸ ಮಾಡಿರೋ ಹಿನ್ನೆಲೆಯಲ್ಲಿ ಈ ರೇಷ್ಮೆಯನ್ನ, ಈಗ ಚೀನಾ ರೇಷ್ಮೆ ಬಂದಿದೆ, ನಮ್ಮ ರೇಷ್ಮೆ ಇದೆ, ಈ ಎಲ್ಲ ಹಿನ್ನೆಲೆಯಲ್ಲಿ ಅದನ್ನು ಹೇಗೆ ಸಕಾರಾತ್ಮಕವಾಗಿ ಬಳಸ್ಕೋಬಹುದು, ಈ ರೇಷ್ಮೆ ಉತ್ಪನ್ನವನ್ನು ಜಾಸ್ತಿ ಮಾಡಲಿಕ್ಕೆ ಏನು ಮಾಡಬಹುದು ಸರ್? ಸರ್ ನಮಸ್ಕಾರ, ಹೇಳಿ ಸರ್. ನಮಸ್ಕಾರ. ಈ ರೇಷ್ಮೆ ಬಗ್ಗೆ ಹೇಳೋದಾದರೆ, ಹಿಂದೆ ಒಂದು ಸುಮಾರು 250 ವರ್ಷ ಹಿಂದೆಯೇ ಟಿಪ್ಪು ಸುಲ್ತಾನ್ ಕಾಲದಿಂದ ಶುರುವಾದದ್ದು. ಯಾಕಂದರೆ ಅಲ್ಲಿ ತನಕ ಸೌತ್ ಇಂಡಿಯಾನಲ್ಲಿ, ದಕ್ಷಿಣ ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ ಅಥವಾ ತಮಿಳುನಾಡು ಕಡೆ, ಆಂಧ್ರ ಇಲ್ಲೆಲ್ಲ ರೇಷ್ಮೆ ಇರಲಿಲ್ಲ. ವೆಸ್ಟ್ ಬೆಂಗಾಲ್ನಲ್ಲಿತ್ತು. ಆವಾಗ ಬೆಂಗಾಲ್ ಅಂತ ಹೆಸರು. ಈಗ ಬಾಂಗ್ಲಾದೇಶ್ ಆ್ಯಂಡ್ ವೆಸ್ಟ್ ಬೆಂಗಾಲ್ ಅಂತ ಇರೋದು ಅಲ್ಲೇ ಇತ್ತು ಮೊದಲು. ಅದು ಚೈನಾದಿಂದ ಬಂದದ್ದು. ಆದರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇದು ಶುರುವಾಯಿತು. ಆ ಕಾಲದಿಂದ ಒಂದು 250 ವರ್ಷ ತನಕ. ಆಮೇಲೆ ಟಿಪ್ಪು ಸುಲ್ತಾನ್ ಸತ್ತೋದದ್ದು 1799, ಥರ್ಡ್ ಮೈಸೂರು ವಾರ್ ಅಂತ. ಅವ್ರ ಕಾಲ ಆದಮೇಲೂ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ಇದಕ್ಕೆ ಪ್ರಾಮುಖ್ಯತೆ ಕೊಟ್ಟರು. ಯಾವುದಕ್ಕೆ? ರೇಷ್ಮೆ ಇಂಡಸ್ಟ್ರಿಗೆ, ರೇಷ್ಮೆ ಇಲಾಖೆ ಅಂತ ಒಂದು ಶುರುವಾಯಿತು. ಅದಾದಮೇಲೆ ಇವರು ಮೈಸೂರು ಮಹಾರಾಜ ಅವ್ರದ್ದು ಪೆಟ್ರನೇಜ್ ಭಾಳ ಇತ್ತು. ಅವರೆಲ್ಲ ಸಪೋರ್ಟ್ ಮಾಡಿದ್ರು ಈ ಇಂಡಸ್ಟ್ರಿನ. ಅದಾದಮೇಲೆ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ಬಂದ ಮೇಲೆ ಕರ್ನಾಟಕ ಅಂದರೆ ಮೈಸೂರು ಸರ್ಕಾರದಿಂದ ಇತ್ತು. ಮೈಸೂರು ಗೌರ್ಮೆಂಟ್ ಅವರು, ಕರ್ನಾಟಕ ಆಗಿರಲಿಲ್ಲ. ಮೈಸೂರು ಗೌರ್ಮೆಂಟ್. ಕರ್ನಾಟಕ ಆದದ್ದು 1969-70 ಇರಬೇಕು. ಅಲ್ಲಿ ತನಕ ಗೌರ್ಮೆಂಟ್ ಅವರು ಭಾಳ ಸಪೋರ್ಟ್ ಮಾಡಿದ್ರು ಈ ಉದ್ದಿಮೆಯನ್ನು. ಅದು ಏನಾಗಿ ಹೋಯಿತು, ಕೊನೆಗೆ ಇವರು ಇಂಪಾರ್ಟೆಂಟ್, ಭಾಳ ಮುಖ್ಯವಾದ ಕಾಲಘಟ್ಟ ಅಂದರೆ ಇವರದು ದೇವರಾಜ ಅರಸು ಅವರು ಚೀಫ್ ಮಿನಿಸ್ಟರ್ ಆದರು. ಅವರು ಚೀಫ್ ಮಿನಿಸ್ಟರ್ ಆಗೋದಕ್ಕೆ ಮುಂಚೆ ಅವರು ತಾಲೂಕು ಬೋರ್ಡ್ ಪ್ರೆಸಿಡೆಂಟ್ ಇದ್ದರು, ಇಲ್ಲಿ ಹುಣಸೂರಿನಲ್ಲಿ. ಅಲ್ಲಿ ಅವರ ಮನೆಯಲ್ಲಿ ಈ ರೇಷ್ಮೆ ಹುಳ ಮೇಯಿಸ್ತಾಯಿದ್ರು ಅವರು. ಅವ್ರಿಗೆ ಈ ವಿಷಯ ಚೆನ್ನಾಗಿ ಗೊತ್ತಿತ್ತು. ಅದಾದಮೇಲೆ ಅವರು ರಾಜ್ಯದ ಪಾಲಿಟಿಕ್ಸ್ ಬಂದ ಮೇಲೆ, ಈ ಕಾಂಗ್ರೆಸ್ ಜಾಯ್ನ್ ಆದಮೇಲೆ, ಅವರು ಇಂದಿರಾ ಗಾಂಧಿ ಅವರ ಪಾರ್ಟಿನಲ್ಲಿ ಜಾಯ್ನ್ ಆದಮೇಲೆ ಅವರನ್ನೇ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಂತ ಒಂದಿದೆ, ಕೇಂದ್ರ ರೇಷ್ಮೆ ಮಂಡಳಿ ಅಂತ, ಸೆಂಟ್ರಲ್ ಸಿಲ್ಕ್ ಬೋರ್ಡ್. ಅದಕ್ಕೆ ಅವ್ರನ್ನ ಚೇರ್ಮನ್ ಹಾಕಿದರು. 1 ವರ್ಷನೋ 1.5 ವರ್ಷದ ಇದ್ದರು ಅವರು. ಆಮೇಲೆ ಕಾಂಗ್ರೆಸ್ ಪವರ್ಗೆ ಬಂತು. ಅವರು ಚೀಫ್ ಮಿನಿಸ್ಟರ್ ಆದರು, ಮುಖ್ಯಮಂತ್ರಿ ಆದರು. ಯಾರು? ದೇವರಾಜ ಅರಸು. ಆವಾಗ ರೇಷ್ಮೆ ಇಲಾಖೆ ಅವರ ಕೈನಲ್ಲೇ ಅವ್ರು ಇಟ್ಕೊಂಡಿದ್ರು. ಅಲ್ಲಿ ತನಕ ನಮ್ಮಲ್ಲಿ ಯಾರು ಟೆಕ್ನಿಕಲ್ ಆಗಿದ್ದಾರೋ ಅಂಥದವ್ರನ್ನೇ ರೇಷ್ಮೆ ಇಲಾಖೆ ಡೈರೆಕ್ಟರ್ ಆಗಿ ಅಪಾಯಿಂಟ್ ಮಾಡ್ತಾಯಿದ್ರು. ನಾನು ಆವಾಗ DC ಬ್ಯಾಂಗ್ಳೂರಿದ್ದೆ. ಅಲ್ಲಿಂದ ನನ್ನನ್ನು ವರ್ಗ ಮಾಡಿ ಈ ಡಿಪಾರ್ಟ್ಮೆಂಟ್ಗೆ ಹಾಕಿದರು. ನಾನು ಆವಾಗಲೇ ಅವ್ರಿಗೆ ಹೋಗಿ ಹೇಳಿದ್ದೆ, ಸರ್ ನನ್ನದು ಬ್ಯಾಕ್ಗ್ರೌಂಡ್ ಇಕನಾಮಿಕ್ಸ್ ಇದೆ, ಇಕನಾಮಿಕ್ಸ್ ಆ್ಯಂಡ್ ಸೋಷಿಯಾಲಜಿ ಎಲ್ಲ ಇದೆ. ನಮಗೂ ಈ ಬಾಟ್ನಿ, ಝೂಲಾಜಿ ಎಲ್ಲ ಅದು ಗೊತ್ತಾಗಬೇಕಾಗ್ತದೆ. ನಮಗೆ ಈ ಬ್ಯಾಕ್ಗ್ರೌಂಡ್ ಇಲ್ಲ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಇದು. ಆದ್ದರಿಂದ ಟೆಕ್ನಿಕಲ್ ಆಗಿ ಒಬ್ಬರು ಇದ್ದರೆ ಪರವಾಗಿಲ್ಲ, ನಾನು ಸರಿ ಹೋಗೋದಿಲ್ಲ ಈ ಡಿಪಾರ್ಟ್ಮೆಂಟಿಗೆ ಅಂತ. ಅವ್ರು ಹೇಳಿದ್ರು, ಇಲ್ಲರಿ ಈ ಟೆಕ್ನಿಕಲ್ ಬಾಟ್ನಿ, ಝೂಲಾಜಿ, ಮಣ್ಣು ಮಸಿ ಎಲ್ಲ ಬೇಕಾಗಿಲ್ಲ, ಇದಕ್ಕೆ ನೀವೊಂದು ಶಿಸ್ತು ತರಬೇಕು ಈ ಡಿಪಾರ್ಟ್ಮೆಂಟಿಗೆ ಅಂತ ಹೇಳಿ, ಅದು ನಾನು ಫಸ್ಟ್ ನಾನ್ ಟೆಕ್ನಿಕಲ್ ಆಫೀಸರ್ ಆಗಿ ಇದಕ್ಕೆ ಬಂದೆ. ಆವಾಗ ಭಾಳ ಸಪೋರ್ಟ್ ಇತ್ತು. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಈ ರೇಷ್ಮೆ ಉದ್ಯೋಗಕ್ಕೆ ಭಾಳ ಸಪೋರ್ಟ್ ಇತ್ತು. ಆವಾಗ ಸರ್ಕಾರದಿಂದ ಭಾಳ ಒಂದು ಅನುಕೂಲತೆ ಮಾಡಿಕೊಟ್ರು. ಅವ್ರ ಬೆಂಬಲ ಭಾಳ ಇತ್ತು. ಈಗ ಬರ್ತಾ ಏನಾಗ್ಬಿಟ್ಟಿದೆ, ಈಗ ಡಿಪಾರ್ಟ್ಮೆಂಟ್ನಲ್ಲಿ 70% ಖಾಲಿ ಇದೆ. ಯಾರು ಕೆಲಸ ಮಾಡೋರು ಯಾರು ಇಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿದೆ. ಅದು ಇನ್ನೊಂದು 5 ವರ್ಷದಲ್ಲಿ ಎಲ್ಲರೂ ರಿಟೈರ್ ಆಗಿ ಹೋಗ್ತಾರೆ, ಯಾರೂ ಇರೋದಿಲ್ಲ ಡಿಪಾರ್ಟ್ಮೆಂಟ್ನಲ್ಲಿ. ಯಾಕಂದರೆ ಸರ್ಕಾರದ ಗಮನ ಬೇರೆ ಬೇರೆ ಇಂಡಸ್ಟ್ರಿಗೆ ಹೋಗಿದೆ. IT, ಇಂಡಸ್ಟ್ರಿಯಲ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತೇಳಿ IT ಗೆ ಹೋಗಿಬಿಟ್ಟಿದೆ. ಬೇರೆ ಬೇರೆ ಇಂಡಸ್ಟ್ರಿಗೆ ಎಲ್ಲ ಮಾಡ್ತಾರೆ ಹೊರತು ಈ ಹಳೆ ಇಂಡಸ್ಟ್ರಿಯನ್ನು ಬಿಟ್ಬಿಟ್ಟಿದ್ದಾರೆ ಈಗ. ಸೊ ಆದ್ದರಿಂದ ಇದಕ್ಕೆ ಒಂದು ಮುಖ್ಯತ್ವ ಇಲ್ಲ ಈಗ. ಆದ್ದರಿಂದ ಈ ತೊಂದರೆ ಎಲ್ಲ ಬರ್ತಾ ಇರೋದು ಅದಕ್ಕೋಸ್ಕರನೇ. ಈ ನಮ್ಮ ಕಾಲದಲ್ಲಿ ಒಂದು ವರ್ಲ್ಡ್ ಬ್ಯಾಂಕ್ ಸ್ಕೀಮ್ ಅಂತ ಒಂದು ಬಂತು, 180 ಕೋಟಿ ರೂಪಾಯಿಗೆ. ಆವಾಗ ನಾನು ಹೇಳ್ತಾ ಇರೋದು 1980ನೇ ಇಸ್ವಿ. ಆವಾಗ 180 ಕೋಟಿ ಅಂದರೆ ಭಾಳ ಹೆಚ್ಚಿಗೆ ಅಮೌಂಟ್. ಅಂದರೆ ಈಗ 2000 ಕೋಟಿ ಆಗ್ತದೆ ಅದು.
ಆವಾಗ ಎಲ್ಲ ಈ ಈ ಟಿ ನರಸೀಪುರ ಫ್ಯಾಕ್ಟ್ರಿ ಫಿಲೇಚರ್ ಅಂತೆಲ್ಲ ಇದೆ, ಅದನ್ನೆಲ್ಲ ಮಾಡರ್ನೈಸ್ ಮಾಡಿ ಜಪಾನ್ದಿಂದ ಹೊಸ ಮೆಷಿನ್ಗಳೆಲ್ಲ ತರಿಸಿ ಎಲ್ಲ ಮಾಡಿದ್ದದು. ಈಗ ಅದೆಲ್ಲ ಹೊರಟೋಗ್ಬಿಟ್ಟಿದೆ, ಅದೆಲ್ಲ ಹಳೇದಾಗಿ ಹೋಯಿತು. ಎರಡನೇ ಸ್ಕೀಮ್ ಏನೂ ಮಾಡಿಲ್ಲ. ಎರಡನೇ ಸ್ಕೀಮ್ ಮಾಡಿ ಅದನ್ನು ತಿರುಗಿ ರಿವೈವ್ ಮಾಡಿದರೆ ಈ ತಾವು ಹೇಳಿದಿರಲ್ಲ, ರಾತ್ರಿ ಪೂರ ಕ್ಯೂನಲ್ಲಿ ನಿಂತು ತೊಗೋಬೇಕಾಗ್ತದೆ, ಇದ್ರೂ ಅವ್ರಿಗೆ ಸಿಗುವುದಿಲ್ಲ ಅಂಥೇಳಿ, ಅದು ಇನ್ನೂ ವರ್ಷ ಆಗ್ತದೆ. ಅದೆಲ್ಲ ಯಾಕಂದರೆ ಈಗ ಆ ಹಳೆ ಮೆಷಿನ್ಗೆಲ್ಲ ಹೊರಟೋಯ್ತು, ಈಗ ಹೊಸ ಮೆಷಿನ್ಸ್ ಎಲ್ಲ ತರಿಸ್ಬೇಕಾಗ್ತದೆ. ಅದಕ್ಕೆ ಸರ್ಕಾರದಿಂದ ಒಂದು ಬೆಂಬಲ ಬೇಕಾಗ್ತದೆ. ಸರ್ಕಾರಕ್ಕೆ ಯಾರಿಗೆ ಇದರ ಮುಖ್ಯತ್ವ ಹೊರಟೋಯ್ತು. ಈಗ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ನಲ್ಲಿ ಈ ಇಲಾಖೆಗೆ ಏನು ಮುಖ್ಯತ್ವ ಇಲ್ಲ ಈಗ. ಸೊ ಅದರಿಂದ ಸರ್ಕಾರ ಮನಸ್ಸು ಮಾಡಿದರೆ ಮಾತ್ರ ಇದು ಆಗ್ತದೆ ಹೊರತು ಜನರಿಂದ ಆಗುವುದಿಲ್ಲ. ಅದು ರೇಷ್ಮೆ ಸಚಿವರು ಅಂತ ಇದಾರಲ್ಲ ಸರ್, ಇದ್ದಾರೆ, ಸಚಿವರಿದ್ದಾರೆ, ಇಲಾಖೆ ಇದೆ, ಎಲ್ಲ ಇದೆ. ಅಂದ್ರೆ ಅವರೆಲ್ಲ ಏನ್ ಮಾಡ್ತಾ ಇದಾರೆ? ಅವ್ರಿಗೆ ಏನು ಕೆಲಸ ಗೊತ್ತಾಯ್ತು? ತಾವೇ ಹೇಳ್ತಾರೆ ಈಗ ಟೆಕ್ನಿಕಲಿ ಎಲ್ಲ ಗೊತ್ತಿರುತ್ತೆ. ಟೆಕ್ನಿಕಲಿ ಇನ್ನೂ ಅವ್ರಿಗೆ ಗೊತ್ತಿರೋದಿಲ್ಲ. ಯಾಕಂದರೆ ಇದು ರೇಷ್ಮೆ ಬಗ್ಗೆ ಗೊತ್ತಿರೋರನ್ನ ಮಿನಿಸ್ಟರ್ ಇವರು ನಾನು ಹೇಳಿದ್ದೀನಲ್ಲ, ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆದರೂ ಕೂಡ ಈ ಇಲಾಖೆಯ ಅವ್ರ ಕೆಳಗನೆ ಇಟ್ಕೊಂಡಿದ್ರು. ಅವರು 3 ವರ್ಷ ಇದ್ದರು ಅವರು ಇದೇ ಇಲಾಖೆಯನ್ನು. ಯಾಕೆಂದರೆ ಅದನ್ನು ಇದರ ಬಗ್ಗೆ ಸಪೋರ್ಟ್ ಕೊಡಬೇಕಾಗ್ತದೆ, ಇದನ್ನು ಮಾಡಿಸ್ಬೇಕು ಅಂಥದ್ದವ್ರು ಯಾರು ಇಲ್ಲ ಈಗ. ಯಾಕೆಂದರೆ ಈಗ ತಾವು ಹೇಳಿದ್ರೆ ಈಗ ಇತ್ತೀಚೆಗೆ ಅಲ್ಲಿ ಪ್ರಿಯಾಪಟ್ಟಣ ಅವರು ದೇವರಾಜರ ಸುತ್ತಮುತ್ತ ಹೊಸೂರು ಕಲ್ಲಳ್ಳಿ ಹತ್ರ ಇರ್ತಕ್ಕಂಥ ಪ್ರಿಯಾಪಟ್ಟಣದ ವೆಂಕಟೇಶ್ವರೇ ಅಲ್ಲಿ ಈಗ ಸಚಿವರಾಗಿದ್ದಾರೆ, ರೇಷ್ಮೆ ಸಚಿವರು. ಸೊ ಈ ಥರ ಫಿಲೇಚರ್ ಕಾರ್ಖಾನೆ ಮುಚ್ಚಿಬಿಟ್ಟು ಅಲ್ಲಿ ಸ್ಟೇಡಿಯಂ ಮಾಡೋಕ್ಕೆ ಅಂದರೆ ಅವರಿಗೆ ಯಾರು ಇಂಟ್ರೆಸ್ಟ್ ಇಲ್ಲ ಅಂತ ಕಾಣಿಸುತ್ತೆ. ಅಂದರೆ ಈ ರೇಷ್ಮೆ ಇಲಾಖೆ ಅಥವಾ ಕಾರ್ಖಾನೆಗಳು ಇರಬಾರ್ದು ಅಥವಾ ಸೀರೆನೇ ಉತ್ಪಾದನೆ ಆಗಬಾರ್ದು ಅನ್ನೋ ಮೈಂಡ್ ಸೆಟ್ ಇದ್ದಂಗೆ ಕಾಣುತ್ತೆ. ಅಂಥ ಮೈಂಡ್ ಸೆಟ್ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಏನಾಗಿದೆ ಅಂದರೆ ಈ ಇಲಾಖೆಯ ಒಂದು ಇಂಪಾರ್ಟೆನ್ಸ್ ಮುಖ್ಯತ್ವ ಹೋಯ್ತದು. ಹಿಂದೆ ಒಂದು ಮುಖ್ಯತ್ವ ಈ ಡಿಪಾರ್ಟ್ಮೆಂಟಿಗೆ ಅಂದರೆ ಭಾರತ ದೇಶದಲ್ಲಿ ಎಷ್ಟು ಕಚ್ಚಾ ರೇಷ್ಮೆ ಉತ್ಪನ್ನ ಆಗ್ತದೋ ಅದರಲ್ಲಿ 70-75% ಇಲ್ಲೇ ಆಗ್ತಾ ಇತ್ತು. ಇದಾಗಿ ಕಡಿಮೆ ಆಗಿ ಈಗ ಒಂದು 50ಗೇನೋ ಬಂದಿದೆ. ಅದು ಬೇರೆ 50 ಅರ್ಧ ಭಾಗಕ್ಕೆ ಹೊರಟೋಯ್ತದು. ಅದಿನ್ನೂ ಕಡಿಮೆ ಆಗ್ತಾನೆ ಇರ್ತದೆ. ಯಾಕಂದರೆ ಒಂದು ಅದರ ಬಗ್ಗೆ ಒಂದು ಸಪೋರ್ಟ್ ಕೊಡಬೇಕಾಗ್ತದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾರು ಕೇಳಿದರೆ ಇಲ್ಲ, ಫೈನಾನ್ಸ್ ರಿಫ್ಯೂಸ್ ಮಾಡ್ತಾರೆ, ಫೈನಾನ್ಸ್ ಅವ್ರು ಕೊಡ್ತಾ ಇಲ್ಲ, ಸಿಬ್ಬಂದಿ ಅವ್ರನ್ನ ಅಪಾಯಿಂಟ್ ಮಾಡಲಿಕ್ಕೆ ಅಪ್ರೂವಲ್ ಇಲ್ಲ ಅಂತ. ಸೊ ಅದಕ್ಕೆ ಎಕ್ಸ್ಟೆನ್ಷನ್ ಪೀಪಲ್ ಬೇಕಾಗ್ತದೆ. ಎಷ್ಟು ಕೆಲಸ ಬೇಕಷ್ಟಿದೆ. ಅದಕ್ಕೊಂದು ಸಪ್ರೇಟ್ ಡೈರೆಕ್ಟ್ರು ಇದ್ದಾರೆ, ಭಾಳ ವರ್ಷದಿದ್ದಾರೆ. ಅಂದರೆ ಇದಕ್ಕೆ ಇಂಡಸ್ಟ್ರಿಗೆ ಡೈರೆಕ್ಟರ್ MD ಒಬ್ಬರು ಇದ್ದಾರೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಅಂತ ಒಂದಿದೆ. ಈ ಫಿಲೇಚರ್ ಅದೆಲ್ಲ ಅವ್ರ ಕೆಳಗೇ ಬರುತ್ತೆ. ಅದಕ್ಕೂ ಸಪ್ರೇಟಾಗಿ ಒಬ್ಬರು ಆಫೀಸರ್ ಇದ್ದಾರೆ, ಫುಲ್ ಟೈಮ್ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದಾರೆ. ಬಟ್ ಏನಾಗ್ತದೆ, ಅವ್ರಿಗೆಲ್ಲ ಸಾಕಷ್ಟು ಬಡ್ಜೆಟ್ನಲ್ಲಿ ಸಿಗುವುದಿಲ್ಲ ಅವ್ರಿಗೆ. ಅಥವಾ ಒಂದು ಮುಖ್ಯತ್ವ ಕೊಡಬೇಕಾಗ್ತದೆ. ಮುಖ್ಯತ್ವ ಇಲ್ಲ ಈ ಇಂಡಸ್ಟ್ರಿಗೆ. ಒಂದು ಕಾಲದಲ್ಲಿ ಇದು ಒಂದು ಮುಖ್ಯವಾದ ಇಂಡಸ್ಟ್ರಿ ಆಗಿತ್ತದು. ಇವರು ಮೋಕ್ಷಗುಂಡ ವಿಶ್ವೇಶ್ವರಯ್ಯ ಅವರು ಇದೇ ಇಂಡಸ್ಟ್ರಿನೇ ಮುಖ್ಯವಾದ ಇಂಡಸ್ಟ್ರಿ ಕರ್ನಾಟಕಕ್ಕೆ, ಬೇರೆ ಇಂಡಸ್ಟ್ರಿ ಸ್ಟೀಲ್ ಇಂಡಸ್ಟ್ರಿಗಿಂತ ಹೆಚ್ಚಿಗೆ ಇದೇ ಮುಖ್ಯ ಅಂತ ಹೇಳ್ತಾಯಿದ್ರು ಅವರು. ಯಾಕಂದರೆ ಇದು ವಿಲೇಜಸ್ ಎಲ್ಲನೂ ಗ್ರಾಮ ಪ್ರದೇಶದಲ್ಲಿ ಎಲ್ಲರಿಗೂ ಕೆಲಸ ಸಿಗ್ತದೆ, ಅವ್ರಿಗೆ ಸಿಗ್ತದೆ. ಆಮೇಲೆ ಹೆಂಗಸರಿಗೆ ಕೆಲಸ ಸಿಗ್ತದೆ ಇದರಲ್ಲಿ ಅಂತೆಲ್ಲ ಹೇಳಿ ಆವಾಗ ಒಂದು ಮುಖ್ಯತೆ ಇತ್ತು ಅದಕ್ಕೆ. ಅದನ್ನೇ ಪುನಃ ಹೇಳ್ತೇನೆ. ಅದೊಂದು ಏನು ಇಂಪಾರ್ಟೆನ್ಸ್ ಇತ್ತು ಸೆರಿಕಲ್ಚರ್ಗೆ, ಅದು ಹೊರಟೋಯ್ತು. ಈಗ ಅದಿಲ್ಲ. ಈಗ ಇದು ಯಾರೋ ಮೈನರ್ ಇಂಡಸ್ಟ್ರಿ, ಒಂದು ಸ್ಮಾಲ್ ಇಂಡಸ್ಟ್ರಿ ಆಯ್ತದು, ಸ್ಮಾಲ್ ಡಿಪಾರ್ಟ್ಮೆಂಟ್ ಅಂತ ಆಯ್ತದು. ಸೊ ಅದು ಬದಲಾವಣೆ ಮಾಡಬೇಕಾದ್ರೆ ಅದು ಹೇಗೆ ಬದಲಾವಣೆ ಮಾಡೋದು? ಇಂಡಸ್ಟ್ರಿನಲ್ಲಿ ಇಂಟ್ರೆಸ್ಟ್ ಇರೋರನ್ನ ಹಾಕಬೇಕಾಗ್ತದೆ ಮಿನಿಸ್ಟರ್ ಆಗಿ, ಆವಾಗ ಆಗ್ತದೆ. ಸರ್, ಇದು ನೀವು ಹೇಳಿದ್ರೆ ಇದು ಬದಲಾವಣೆ ಈಗ ಬಂದಿರೋ ಇಂಡಸ್ಟ್ರಿಗೆ ಹೋಲಿಸಿದ್ರೆ ಅದನ್ನು ಕಡಿಮೆ ಅನ್ನೋ ಥರ ವ್ಯವಸ್ಥೆ ಆಗಿದೆ. ಯಾವಾಗಲೂ ಒಂದು ಪ್ರಾಡಕ್ಟಿಗೆ ಡಿಮ್ಯಾಂಡ್ ಇದ್ದಾಗ ಅದು ಉತ್ಪಾದನೆ ಆಗ್ತಾ ಇರುತ್ತೆ ಅಂತ ನಾವು ಡಿಮ್ಯಾಂಡ್ ಇದೆ. ಅಂದ್ರೆ ಸಪ್ಲೈ ಕೊಡೋದಕ್ಕೆ ರಾಜಕಾರಣಿಗಳ ಇಚ್ಛಾಶಕ್ತಿ ಇಲ್ವಾ, ಸರ್ಕಾರದ ಇಚ್ಛಾಶಕ್ತಿ ಬಂದ್ರೆ ಇದು ಕರೆಕ್ಟ್ ಆಗುತ್ತೆ ಅನ್ಸುತ್ತೆ ನನಗೆ. ಅದನ್ನ ಹೇಳ್ತಾ ಇರೋದು. ಅದು ಈ ವಿಷಯ ಗೊತ್ತಿರೋರನ್ನ ಅಂಥದವರು ಮಿನಿಸ್ಟರ್ ಆಗಬೇಕು. ಅವ್ರಿಗೆ ಒಂದು ಧೈರ್ಯ ಇರಬೇಕು. ಅಂದರೆ ಅವ್ರಿಗೆ ಒಂದು ಘನ ಇರಬೇಕು ಗೌರ್ಮೆಂಟ್ನಲ್ಲಿ. ಅದು ಬಂದ ಹೌದು, ಅದು ಇದ್ರೆ ಮಾತ್ರ ಆಗ್ತದೆ. ಅದೆಲ್ಲ ಇದೆ. ಅದು ನಮ್ಮಲ್ಲೇ ಸಾಕಷ್ಟು ಡಿಮಾಂಡ್ ಇದೆ. ಅದು ನಾವೇನು ಎಕ್ಸ್ಪೋರ್ಟ್ ಏನು ಮಾಡೋದನ್ನೇ ಬೇಕಾಗಿಲ್ಲ. ಈ ನಮ್ಮ 140 ಕೋಟಿ ಜನರಲ್ಲಿ ಒಂದು 5% ಅವರು ಸಿಲ್ಕ್ ರೇಷ್ಮೆ ತೊಗೊಂಡ್ರು ಸಾಕಾಗ್ತದೆ. ಅದೇ ದೊಡ್ಡದಾಗ್ತದೆ.
ನಮ್ಮಲ್ಲಿ 300 ಚಿಲ್ಲರೆ ತಾಲೂಕುಗಳಿದ್ದಾವೆ. ಅದರಲ್ಲಿ ರೇಷ್ಮೆ ಬೆಳೀತಾ ಇರೋದು ಒಂದು ಸುಮಾರು 20 ತಾಲೂಕ್ಸ್ ಇದ್ದಾವೆ ಅಷ್ಟೇ. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ಹೋದರೆ ಎಲ್ಲ ಡಿಮಾಂಡು ನಾವು ಸಪ್ಲೈ ಮಾಡ್ಬೋದು. ಅದು ಮಾಡೋದಕ್ಕೆ ಇಚ್ಛೆ ಇರಬೇಕು. ಅಂದರೆ ಇಲ್ಲಿ ಡಿಮ್ಯಾಂಡ್ ಅನ್ನೋ ಪ್ರಶ್ನೆ ಬಂದಾಗ ಈಗ ನೀವು ಹೇಳಿದಾಗೆ ಏನು ಹಿಂದಿನ ಮುಖ್ಯಮಂತ್ರಿಗಳು ಹಿಂದಿನ ಮಂತ್ರಿಗಳಿಗಿದ್ದಂತಹ ದೂರದೃಷ್ಟಿ, ಅಂದರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ಬೋದು, ರೈತ ಮಹಿಳೆಯರು ರೈತರಿಗೂ ಕೂಡ ಉದ್ಯೋಗ ಆಗುತ್ತೆ. ಸೊ ಇಂಥ ಒಂದು ಸೃಷ್ಟಿಗೆ ಈ ಸರ್ಕಾರಕ್ಕೆ ನೀವು ಕೊಡ್ತಕ್ಕಂಥ ಸಲಹೆ ಈಗಿನ ಸರ್ಕಾರಕ್ಕೆ ಹಿರಿಯ ಅಧಿಕಾರಿಗಳಾಗಿ ಸರ್? ಅದೇ ಅಂದರೆ ನಮ್ಮ ಇಂಡಸ್ಟ್ರಿ ಈ ಡೈರೆಕ್ಟರ್ ಆಫ್ ಕಮಿಷನರ್ ಫಾರ್ ಸೆರಿಕಲ್ಚರ್ ಅಂತಿದ್ದಾರೆ ಈಗ. ಅವರು IAS ಆಫೀಸರೇ ಇದ್ದಾರೆ. ಅವರು ಮತ್ತು ಮಿನಿಸ್ಟರ್ ಇವರಿಬ್ಬರು ಸೇರಿ ಇಂಪ್ರೂವ್ಮೆಂಟ್ ಮಾಡೋದಾದರೆ ಎಷ್ಟೋ ಮಾಡ್ಬೋದು. ಅದಕ್ಕೆ ನಾವು ನಮ್ಮಲ್ಲಿ ಸೆರಿಕಲ್ಚರ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಒಂದಿದೆ, SAI ಅಂತೇಳಿ. ಅದು ನಾನೇ ಅದಕ್ಕೆ ಅಧ್ಯಕ್ಷನಾಗಿದ್ದೇನೆ. ಇನ್ನೂ ಕೆಲವರಿದ್ದಾರೆ, ಒಂದು ಸುಮಾರು 400 ಜನರು ಮೆಂಬರ್ಸ್ ಇದ್ದಾರೆ. ಅಂದರೆ ರೈತರು, ರೀಲರ್ಸುಗಳು, ನೇಕಾರರು ಇವರೆಲ್ಲ ಮೆಂಬರ್ಸ್ ಇದ್ದಾರೆ. ನಾವೆಲ್ಲ ಸೇರಿ ಒಂದು ಸೆಕೆಂಡ್ ವರ್ಲ್ಡ್ ಬ್ಯಾಂಕ್ ಸ್ಕೀಮ್ ಅಂತ ಅದು ಒಂದು ಮಾಡಿಕೊಟ್ಟಿದ್ದೇವೆ. ಒಂದು 900 ಕೋಟಿಗೆ ಒಂದು ಮಾಡಿಕೊಟ್ಟಿದ್ದೇವೆ. ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿದರೆ ಸರಿ ಹೋಗ್ತದೆ. ಇದು ಇಂಪ್ಲಿಮೆಂಟ್ ಮಾಡೋಕ್ಕೆ ಏನು ಪ್ರಾಬ್ಲಮ್, ಏನು ತೊಂದರೆ ಏನು? ಅದೇ ತೊಂದರೆ ಅಂದರೆ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಗಬೇಕು, ಇದು ಯಾಕೆ ವರ್ಲ್ಡ್ ಬ್ಯಾಂಕಿಗೆ ಹೋಗೋದು ಬೇಕಾಗಿಲ್ಲ, ನಾವೇ ಮಾಡಿಸ್ತೇವೆ ಅಂತ ಹೇಳ್ತಾರೆ ಹೊರತು ಯಾರೂ ಮಾಡ್ತಾ ಇಲ್ಲ. ಅಂದರೆ ಇಂಟ್ರೆಸ್ಟ್ ತೊಗೊಂಡು ಕೆಲಸ ಮಾಡಬೇಕ್ರಿ, ಧೈರ್ಯದಿಂದ ಮಾಡಿಸ್ಬೇಕು. ಅದು ಯಾರಿಲ್ಲ. ಒಂದು ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತಾರೆ, ಇಲ್ಲಾಂದರೆ ರಿಟೈರ್ ಆಗೋರನ್ನ ಕಮಿಷನರ್ ಆಗ್ತಾರೆ. ಅವ್ರಿಗೇನು ಇಂಟ್ರೆಸ್ಟ್ ಇರೋದಿಲ್ಲ ಅದರಲ್ಲಿ. ಟ್ರೀಟ್ಮೆಂಟ್ ಏನು ಸರ್? ರೋಗ ಇದೆ ಅಂತ ಗೊತ್ತಾಗಿದೆ, ಟ್ರೀಟ್ಮೆಂಟ್ ಏನು? ಟ್ರೀಟ್ಮೆಂಟ್ ಅಂದರೆ ಒಂದು ಸಮಯ ರೈತರು ಯಾರಿದ್ದಾರೆ ಅವ್ರು ಸ್ವಲ್ಪ ಅಜಿಟೇಷನ್ ಮಾಡಿದ್ದಾರೆ. ಈ ರಸ್ತಾ ರೋಕೋ ಅಂತ ಒಂದು ಅಜಿಟೇಷನ್ ಇದೆ. ಅದು ಎಲ್ಲಿದೆ ಅಂದರೆ ಮದ್ದೂರು ಕಡೆ ಹೋಗೋರಿಗೆ ಈ ಬೆಂಗಳೂರಿನಿಂದ ಮೈಸೂರು ಎಷ್ಟೋ ಜನರು ಹೋಗ್ತಾರೆ. ಹೈವೇ ಆಗೋಗ್ಬಿಟ್ರಿಂದ ಮಿಸ್ ಆಗಿಬಿಟ್ಟಿದೆ ಅದು ಸರ್. ಅಲ್ಲ, ಹೈವೇನಲ್ಲೇ ಈ ರೈತ ಸಂಘದವರು ಇದರ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು ರಸ್ತಾ ರೋಕೋ ಏನಾದ್ರು ಮಾಡಿದರೆ ಆವಾಗ ಇದ್ರ ಮೇಲೆ ಸ್ವಲ್ಪ ಗಮನ ಕೊಡ್ತಾರೆ ಸರ್ಕಾರದವರು. ಇಲ್ಲಾಂದರೆ ಆಗೋದಿಲ್ಲ. ಅಂದರೆ ಮೂಗಿಡಿದ್ರೆ ಬಾಯಿ ತಕ್ಕೊಡುತ್ತೆ. ಹೌದು. ಸುಮ್ಮನೆ ಲೆಟ್ರ್ ಬರೆದು ನಾವು ಡೆಲಿಗೇಷನ್ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅದು ಏನು ಕೆಲಸ ಏನು ಆಗೋದಿಲ್ಲ. ಅಜಿಟೇಷನ್ ಮಾಡಿದ್ರೆ ಏನೋ ಶಬ್ದ ಬರುತ್ತೆ ಇಲ್ಲಿಂದ ಅಂತೇಳಿ ಅಲ್ಲಿ ನೋಡಬೇಕು ಅಂತ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಅವ್ರಿಗೆ. ಸೌಂಡ್ ಭಗತ್ ಸಿಂಗ್ ಹೇಳ್ದಂಗೆ ಸೌಂಡ್ ಮಾಡಬೇಕಿದೆ ಸರ್. ಹೌದು ಸರ್, ಇವರು ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಅಂದ್ರೆ ಈ ಇಂಡಸ್ಟ್ರಿನ ಇನ್ನೂ ಪುನರುತ್ಥಾನ ಮಾಡೋಕೆ ಅವಕಾಶ ಇದೆ. ಖಂಡಿತ ಸರ್ಕಾರ ಈ ಬಗ್ಗೆ ಗಮನ ಹರಿಸುತ್ತೆ ಅಂತ ಆಶಿಸ್ತಾ ಈ ಮಾತುಕತೆಯನ್ನು ಮುಗಿಸೋಣ ಸರ್. ನಮಸ್ಕಾರ. ನಮಸ್ಕಾರ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.